ನಮ್ಮ ಕೂಡು ಕುಟುಂಬ ಎಷ್ಟೊಂದು ಸುಂದರವಾಗಿದೆ. ಈ ಕೂಡು ಕುಟುಂಬ ಯಾವಾಗಲೂ ಹೀಗೆ ಒಗ್ಗಟ್ಟಾಗಿರ್ಲಿ ಅಂತ ನಿನ್ನಲ್ಲಿ ನಾನು ಪ್ರತಿದಿನ ಬೇಡ್ಕೊಳ್ತೀನಿ ದೇವ. ತಂಗಮ್ಮ, ದೇವರ ಪೂಜೆ ಮುಗಿತೇನಮ್ಮ? ತಂಗಿ, ಏನೆಂದು ಬೇಡಿಕೊಂಡೆ ಅಮ್ಮ ನಿನ್ನ ದೇವರ ಹತ್ತಿರ? ತಂಗಿ ಸಿಂಚನ, ಯಾವಾಗ ನೋಡಿದ್ರು ಬರೇ ಪೂಜೆ ಪುನಸ್ಕಾರ, ಅಣ್ಣಂದಿರು ಸಂಬಂಧಿಕರು ಅಂತಾನೆ ಇರ್ತೀಯಲ್ಲ. ಎಷ್ಟೊಂದು ಪ್ರೀತಿ ಅಮ್ಮ ನಿನ್ನ ದೇವರ ಮೇಲೆ. ತಂಗಮ್ಮ, ನಿನ್ನ ಅಣ್ಣ ಹುಲಿಯ ಇನ್ನು ಹೊಲದಿಂದ ಬಂದಿಲ್ಲವೇನಮ್ಮ? ನೋಡೋಣ, ನೆನ್ಸುವಷ್ಟರಲ್ಲಿ ಹುಲಿ ಅನ್ನ ಈ ಕಡೆನೆ ಬರ್ತಾ ಇದ್ದ. ಏನನ್ನ ಅಣ್ಣ ತಂಗಿ ಇಬ್ರು ಕೂಡಿ ನಮ್ಮನ್ನ ಬಿಟ್ಟು ಏನೋ ಸಂತೋಷದ ಕಾರ್ಯಕ್ರಮ ಮಾಡ್ತಾ ಇರುವಂತೆ ಕಾಣ್ತಾ ಇದೆ. ಹಂಗೇನಿಲ್ಲ ಹುಲಿಯ, ನಾನು ಹೊಲದಿಂದ ಈಗ ಬಂದೆ. ನಮ್ಮ ಮುದ್ದು ತಂಗಿಯಮ್ಮ ಪೂಜೆ ಮಾಡ್ತಿದ್ಳು, ಹಾಗೆ ನಿನ್ನ ಬಗ್ಗೆನೇ ಕೇಳ್ತಿದ್ದೆ. ಹುಲಿಯ, ನನ್ನ ತಂಗಿ ಇನ್ನು 2 ವರ್ಷ ಆದರೆ ಅವಳ ಸಂಪೂರ್ಣ ವಿದ್ಯಾಭ್ಯಾಸ ಮುಗಿಸುತ್ತಾಳೆ. ಅಷ್ಟರಲ್ಲಿ ಅವಳಿಗೆ ಒಂದು ಒಳ್ಳೆಯ ವರ ನೋಡಿ ಅವಳ ಮದುವೆ ಒಂದು ಮಾಡಿದರೆ ನನ್ನ ಮೇಲಿನ ಅರ್ಧ ಭಾರ ಕಡಿಮೆ ಆಗುತ್ತೆ. ಹುಲಿಯ, ಇದಕ್ಕೆ ನೀನೇನಂತೀಯ? ಹೌದಣ್ಣ, ನಿನ್ನ ಆಸೆಯಂತೆಯೇ ನಂದು ಕೂಡ ಹೌದು. ತಂಗಿಯಮ್ಮನಿಗೆ 2 ವರ್ಷದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಅವಳು ಒಂದು ಒಳ್ಳೆಯ ಮನೆತನವನ್ನು ಸೇರಿ ಒಂದು ಮುದ್ದಾದ ಮಗುವಿಗೆ ಜನ್ಮವಿಟ್ಟು ಆ ಮಗುವಿನೊಂದಿಗೆ ನಾನು ಇನ್ನು ಕೂಡಿ ಆಟವಾಡುವುದು ಎಷ್ಟು ಚಂದ ಅಲ್ಲಣ್ಣ. ಅಣ್ಣ, ಇವನು ನನ್ನ ಪ್ರಾಣ ಸ್ನೇಹಿತ ಸೂರ್ಯ ಅಂತ BSc ಅಗ್ರಿ ಓದ್ತಾ ಇದ್ದಾನೆ. ನಮಸ್ಕಾರ ರಮಣ್ಣವರೇ. ನಮಸ್ಕಾರ ಸೂರ್ಯ. ನಾನು ಚೆನ್ನಾಗಿ ಓದಿ ಗುರು ಹಿರಿಯರ ಆಸೆಯಂತೆ ಇಡೀ ಊರಿಗೆ ಹೆಸರು ಮಾಡಬೇಕೆಂಬ ಆಸೆ ಇಟ್ಟುಕೊಂಡಿದ್ದೇನೆ. ತುಂಬಾ ಸಂತೋಷವಾಯಿತು ಸೂರ್ಯ. ಈ ಕೃಷಿಯಲ್ಲಿ ನಿನ್ನಂತ ಯುವಕರು ಮುಂದೆ ಬರಬೇಕು. ನೋಡು ಸೂರ್ಯ, ಅಂಬಾರಿ ಏರಿ ಬರೋ ರಾಜನಿಗಿಂತ ಎತ್ತಿನ ಗಾಡಿ ಮೇಲೆ ಬರೋ ರೈತಾನೇ ದೊಡ್ಡವನು. ಸೂರ್ಯ, ನಿನಗೆ ಏನೇ ಸಹಾಯ ಬೇಕಾದರೂ ನಮ್ಮನ್ನು ಕೇಳು. ನಿನ್ನ ಬೆನ್ನ ಹಿಂದೆ ಯಾವಾಗಲೂ ನಾವು ಇದ್ದೇ ಇರುತ್ತೇವೆ. ಅಣ್ಣ, ನನ್ನ ಸ್ನೇಹಿತ ತಂಗಿ ನೀನು ಎಲ್ಲರೂ ಸೇರಿ ಸಂತೋಷದ ಸಮಯದಲ್ಲಿ ಒಂದು ಹಾಡು ಹಾಡಬಾರ್ದೆ? ಆಯ್ತು ಹುಲಿಯ, ನೀನು ಹೇಳಿದ್ಮೇಲೆ ಮುಗಿದೋಯ್ತು. ನಿನ್ನ ಸಂತೋಷನೇ ನಮ್ಮ ಸಂತೋಷ ಆಗ್ಲಿ. ಬೆಳಗುತ್ತಿದೆ ಇಂದು ನಂದ ದೀಪ, ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ. ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ. ಎಂದು ನಾವು ಒಳ್ಳೆಯದು ಕೂಗಿ ಹೇಳುವ, ಸ್ನೇಹ ನಮ್ಮ ಫಲವನ್ನು ಎಲ್ಲ ಹಾಡುವ. ಎಂದು ನಾವು ಒಳ್ಳೆಯದು ಕೂಗಿ ಹೇಳುವ, ಸ್ನೇಹ ನಮ್ಮ ಫಲವನ್ನು ಎಲ್ಲ ಹಾಡುವ. ಕೂಡಿ ಬಾಳೋಣ ಎಲ್ಲರೂ ಸೇರಿ ದುಡಿಯೋಣ. ರೋಷವು ಎಂದು ಶಾಂತಿಯನ್ನು ನೀಡುವುದಿಲ್ಲ, ರೋಷವು ಎಂದು ಸುಖವನ್ನು ಕೊಡುವುದಿಲ್ಲ. ವಿರಸ ವಿಷವು ಸುಳ್ಳಲ್ಲ, ಪ್ರೇಮದಿ ನೀವು ಎಲ್ಲ ಗೆಲ್ಲುವ, ಸರಸದಿ ಹರುಷವೇ ಬಡವೆ. ಕೂಡಿ ಬಾಳೋಣ ಎಂದು ಸೇರಿ ದುಡಿಯೋಣ.
ರೆಡಿಯಾಗಿದೆ, ಬನ್ನಿ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ. ತಂಗಿಯಮ್ಮ, ನೀನು ಬೆಂಗಳೂರಿಗೆ ಓದಲು ಹೋಗಲು ಈಗಾಗಲೇ ಬಸ್ ಬುಕ್ ಆಗಿದೆ. ನೀನು ಹೊರಡಮ್ಮ, ನಾವು ಆಮೇಲೆ ಊಟ ಮಾಡ್ತೀವಿ. ಸರಿ ಅಣ್ಣ. ಅಣ್ಣ ನಾನು ಇನ್ನು ಹೋಗಿ ಬರ್ತೀನಿ. ತಂಗ್ಯಮ್ಮ ಹುಷಾರಾಗಿ ಹೋಗು. ಹೋದ ತಕ್ಷಣ ಒಂದು ಫೋನ್ ಮಾಡು. ಹಾ, ವಿದ್ಯಾಭ್ಯಾಸದ ಮೇಲೆ ಗಮನ ಇರಲಮ್ಮ. ಆಗ್ಲೇ ಅಣ್ಣ. ರಾಮಣ್ಣನವರಿಗೆ ನಮಸ್ಕಾರ. ಬಾ ಜಗನ್ನಾಥ್ ಬಾ. ರಾಮಣ್ಣನವರೇ, ನಿಮ್ಗೊಂದು ಸಿಹಿ ಸುದ್ದಿ. ಏನಪ್ಪಾ ಅಂತ ಸಿಹಿ ಸುದ್ದಿ? ಮೊದಲು ಸ್ವೀಟ್ ತಿನ್ನಿ, ಆಮೇಲೆ ಅಣ್ಣ, ಯಾರಿವರು? ಇವನು ನನ್ನ ತಮ್ಮ, ದೂರದ ಸಂಬಂಧಿ. ಇವನು ನಮಗೆ ಒಬ್ಬ ತಮ್ಮನಿದ್ದಂತೆ, ತುಂಬಾ ಒಳ್ಳೆ ಹುಡುಗ. ಜಗನ್ನಾಥ್, ಏನು ಅಂತ ಸಿಹಿ ಸುದ್ದಿ? ಅಣ್ಣ, ನಾನು PSI ಎಕ್ಸಾಮ್ ಬರೆದಿದ್ದೀನಿ ಎಂದು ಹೇಳಿದ್ದೇನಲ್ಲ, ಮುಂದಿನ ತಿಂಗಳೇ ಜಾಯ್ನಿಂಗ್ ಇದೆ. ಜಗನ್ನಾಥ್, ಈ ವಿಷಯ ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಜಗನ್ನಾಥ್, ನನ್ನ ತಮ್ಮ ಒಬ್ಬ PSI ಸಾಹೇಬ ಎಂದು ಹೇಳಿಕೊಳ್ಳಲು ನನಗೆ ಹೆಮ್ಮೆ ಆಗ್ತಾ ಇದೆ. ಹಾ ಜಗನ್ನಾಥ್, ಕರ್ತವ್ಯ ಅಂತ ಬಂದ್ರೆ ಸ್ನೇಹ ಮತ್ತು ಸಂಬಂಧವನ್ನು ಯಾವತ್ತೂ ನೋಡಬೇಡ. ಆಗಲೇ ನೀನೊಬ್ಬ ನಿಷ್ಠಾವಂತ ಅಧಿಕಾರಿಯಾಗುವುದು. ಜಗನ್ನಾಥ್, ಈ ನಾಡಿನ ರೈತರಿಗೆ ಯಾವಾಗಲೂ ಮೋಸ ವಂಚನೆ ಆಗದಂತೆ ಸೇವೆ ಸಲ್ಲಿಸು. ನೀನು ಒಬ್ಬ ರೈತನ ಮಗ ಆಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ. ಅಣ್ಣ, ನಿನ್ನ ಸಹಾಯ ಸಹಕಾರ ಇಷ್ಟದರೆ ಸಾಕಣ್ಣ. ಬೇಕಾದಂತ ಯಾರೇ ಬಂದರೂ ಅವರನ್ನು ಮಟ್ಟ ಹಾಕುವುದೇ ಬಿಡುವುದಿಲ್ಲ ಈ ಪೊಲೀಸ್. ಆಯ್ತಪ್ಪ, ನೀ ಸೀತಿನಲ್ವೇನು? ತಮ್ಮ ಹುಲಿಯ, ನನಗೆ ಅರ್ಜೆಂಟ್ ಆಗಿ ರೈತ ಸಂಘದ ಮೀಟಿಂಗ್ ಇದೆ, ನಾನು ಹೋಗ್ಬೇಕು. ಹಾ, ಇವರು ಎಲ್ಲರನ್ನೂ ಕರೆದುಕೊಂಡು ಊಟ ಮಾಡಿ ತೋಟಕ್ಕೆ ಹೋಗಿ ಬಾ. ಹಾಗೆ ಕ್ಯಾಬೇಜ್ಗೆ ಔಷಧಿ ಬಡಿಬೇಕನ್ನೊಂದು ನೋಡಿ ಬಾ. ಆಯ್ತಣ್ಣ, ನೀನು ಹೊರಡಣ್ಣ, ನಾವು ತೋಟದ ಕಡೆ ಹೋಗಿ ಬರ್ತೀವಿ. ಜಗನ್ನಾಥ್ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಬನ್ನಿಪ್ಪ ಹೋಗಿ ಬರೋಣ. ಅದಕ್ಕೂ ಮೊದಲು ಒಂದು ಮಾತು ಹುಲಿಯ, ನಿಮ್ಮ ಅಣ್ಣ ಬಹಳ ನಿಷ್ಠಾವಂತ. ಅವನಿಗೆ ಯಾವುದೇ ತೊಂದರೆ ಆಗದಂತೆ ನೀವು ನೋಡಿಕೊಳ್ಳಬೇಕು. ಆಯ್ತು ಸರ್, ನೀವು ಹೇಳಿದಂತೆ ನನ್ನ ಅಣ್ಣನಿಗೆ ಯಾವುದೇ ರೀತಿ ದ್ರೋಹ, ಅವನ ಹೆಸರಿಗೆ ಯಾವುದೇ ರೀತಿ ಅಪಮಾನ ಬರದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ. ಸರಿ, ಹಾಗಾದ್ರೆ ನಡೀರಿ. ಆಯ್ತು, ಬರ್ರಿ ಸರ್.